ಗೋಚರಂ ಮಂಗಲಂ ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಮನೋರಥ ಪ್ರಾಪ್ತಿಕರಂ ಪಂಚಾಂಗಮವಧಾರಯ. ಶಾರ್ವರಿ ಸಂವತ್ಸರಾಧಿಪತಿಗಳು ಬೃಹಸ್ಪತ್ಯಾಚಾರ್ಯರು, ಉತ್ತರಾಯಣಕ್ಕೆ ಚಂದ್ರಾಧಿಪತಿ, ಗ್ರೀಷ್ಮ ಋತುವಿಗೆ ಮಿತ್ರಾವರಣ ದೇವತೆಗಳ ಅಧಿಪತಿಗಳು, ಸೌರಮಾನದ ಪ್ರಕಾರ ಮಿಥುನ ಮಾಸ, ಚಾಂದ್ರಮಾನದ ಪ್ರಕಾರ ಆಷಾಢ ಮಾಸ, ಮಾಸ ನಿಯಾಮಕ ವೃಷಾಖ ಪಿವಾಮನ. ಶುಕ್ಲ ಪಕ್ಷಕ್ಕೆ ಸೂರ್ಯಾಧಿಪತಿ. ಇಂದು 2020ನೇ ಇಸ್ವಿಯ ಜುಲೈ ಮಾಹಿಯ 4ನೇ ದಿವಸ. ಶನಿವಾರಕ್ಕೆ ಕುಬೇರಾಧಿಪತಿ, ಚತುರ್ದಶಿ ತಿಥಿ, ಇದಕ್ಕೆ ಕಲಿ ಅಭಿಮಾನಿ. ಮೂಲಾ ನಕ್ಷತ್ರಕ್ಕೆ ನಿರೃತಿ ಅಧಿಪತಿ, ಬ್ರಹ್ಮಯೋಗಕ್ಕೆ ಬ್ರಹ್ಮ ಅಧಿಪತಿ, ವಣಿಕ್ ಕರ್ಣ ಶಿವ ಅಧಿಪತಿ. ಇಂದು ಶ್ರಾದ್ದದ ತಿಥಿ ಹುಣ್ಣಿಮೆ. ನರಸಿಂಹ ರೂಪದ ಚಿಂತನೆ. ಆಪೋ ನಾರಾ ಇತಿ ಪ್ರೋಕ್ತಾಹ ಅನ್ನುವ ಪ್ರಮಾಣಾನುಸಾರ ನಾರಾಹ ಅಂದರೆ ನೀರು. ನಾರಾಹ ಜಲಾನಿ ತಾಹ ಹಿನಸ್ತಿ ಭಸ್ಮೀಕರೋತಿ ಯತ್ ನರಸಿಂಹಾಖ್ಯಂ ವಪುಹು. ಅದು ನಾರಸಿಂಹ ವಪುಹು ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ನಾರಸಿಂಹ ವಪು ಶ್ರೀಮಾನ್ ಅಂತ ಶುರುವಾಗ್ತದೆ. ನಾರಸಿಂಹ ನಾರಸಿಂಹ ಅಂದರೆ ಈ ನರಸಿಂಹ ರೂಪವನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾಪ್ರಳಯ ಕಾಲದಲ್ಲಿ ನರಸಿಂಹ ರೂಪದಿಂದ ಭಗವಂತ ಸಂಹಾರ ಕಾರ್ಯಕ್ಕೆ ನರಸಿಂಹ ರೂಪದಿಂದ ಬಂದು ಜಲದ ಮಧ್ಯದಲ್ಲಿ ನಿಂತುಕೊಂಡು, ಸಮುದ್ರದ ಮಧ್ಯದಲ್ಲಿ ನಿಂತುಕೊಂಡು ಎಲ್ಲ ನೀರನ್ನು ಭಸ್ಮ ಮಾಡಿಬಿಡ್ತಾನೆ. ಆದ್ದರಿಂದ ನಾರಸಿಂಹ ಅಂತ ಕರೀತಾರೆ. ಹಿನಸ್ತೀತಿ ಸಿಂಹ. ಸಿಂಹ ಶಬ್ದಕ್ಕೆ ನಾಶಪಡಿಸುವುದು ಅಂತ ಅರ್ಥ. ನಾರ ಅಂದರೆ ನೀರು, ನೀರನ್ನು ನಾಶಪಡಿಸುವ ರೂಪವಾದ್ದರಿಂದ ಇದಕ್ಕೆ ನಾರಸಿಂಹ ಅಂತ. ಇನ್ನು ನರಾಣಾಂ ಇದಂ ನಾರಂ ಅಂತ ಮತ್ತೊಂದು ರೀತಿಯಾದ ವ್ಯಾಖ್ಯಾನ. ಮಾನವರಲ್ಲಿರ್ತಕ್ಕಂಥ ಅಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ ಇವುಗಳೆಲ್ಲವೂ ನಾರ. ಇಂತಹ ನಾರವನ್ನು, ಅಜ್ಞಾನ ಸಂಶಯಾದಿ ಜ್ಞಾನಗಳನ್ನು ಹಿನಸ್ತಿ, ತನ್ನ ದರ್ಶನ ಆಯಿತು ಅಂತಾದರೆ ಜೀವನದಲ್ಲಿರುವ ಅಜ್ಞಾನಾದಿ ದೋಷಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದ ಭಗವಂತನ ಆ ರೂಪಕ್ಕೆ ನಾರಸಿಂಹ ರೂಪ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ನರಸಿಂಹನ ಕೈಯಲ್ಲಿ ಬಲಭಾಗದ ಕೆಳಗಿನ ಕೈಯಲ್ಲಿ ಚಕ್ರವಿದೆ, ಮೇಲಿನ ಕೈಯಲ್ಲಿ ಪದ್ಮವಿದೆ. ಎಡಭಾಗದ ಮೇಲಿನ ಕೈಯಲ್ಲಿ ಗದೆ ಇದೆ, ಕೆಳಗಿನ ಕೈಯಲ್ಲಿ ಶಂಖವಿದೆ. ಕೇಶವನಾಮದಲ್ಲಿ ಕನಕದಾಸರು ಚಾರುಚರಣ ತೋರಿಯನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ಎಂದು ಕೊಂಡಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧೋ ಎಂಬುದಾಗಿ ಈ ರೂಪವನ್ನು ಶ್ರೀಮದ್ ಆಚಾರ್ಯರು ಕೊಂಡಾಡಿದ್ದಾರೆ ದ್ವಾದಶ ಸ್ತೋತ್ರದಲ್ಲಿ. ಯಥೇಷ್ಟ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲವುತ್ತಮಂ ಸ್ವಸ್ತಿ.